ಜಾನ್ವಿಯವರೇ, ಆ ಒಂದು ರೂಮಿನ ತಂಟೆಗೆ ಹೋಗ್ಬೇಡಿ ಅಂತ ನಮ್ಗೆ ಹೇಳಿದ್ದೀನಿ ತಾನೆ. ಯಾಕೆ ಅದನ್ನು ಮಾಡ್ತಾ ಇದ್ದೀರಾ? ಯಾಕ್ರಿ ಆ ರೂಮ್ ವಿಷಯ ಬಂದಾಗೆಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ? ಆ ರೂಮಲ್ಲಿ ಅಂಥದ್ದು ಏನಿದೆ? ಇವಾಗ ಆ ಕೀ ಎಲ್ಲಿದೆ ಅಂತ ಹೇಳ್ತಿರೋ ಇಲ್ವೋ? ರೀ, ನಾನು ನಿಮ್ಮನ್ನೇ ಕೇಳ್ತಿರೋದು, ಕೀ ಎಲ್ಲಿದೆ? ಹಲೋ ಜಾನ್ವಿಯವರೇ. ಹಲೋ ಹಲೋ, ನನಗೆ ನಿಮ್ಮ ಹಲೋ ಹಲೋ ರೀ, ಕೇಳಿಸ್ತಿಲ್ವಾ? ಹಲೋ, ನೆಟ್ವರ್ಕ್ ಸರಿ ಇಲ್ಲ ಅನ್ಸತ್. ಹಲೋ ರೀ, ಹಲೋ. The number you are trying to call is currently not reachable. ಅಯ್ಯೋ ರಾಮ, ಛೇ, ಅಲ್ಲಿ ನೋಡಿದ್ರೆ ಕೀ ಸಿಗ್ತಿಲ್ಲ, ಇವ್ರ ಫೋನ್ ನೋಡಿದ್ರೆ ನಾಟ್ ರೀಚಬಲ್ ಬರ್ತಿದೆಯಲ್ಲ. ಸರ್, ಕೀ ಸಿಗ್ತಿಲ್ಲ, ನೀವು ಬೀಗ ಹೊಡೆದು ಕೆಲಸ ಮಾಡಿ. ಸರಿ ಮೇಡಮ್, ಆಯಿತು. ಜಾನ್ವಿಯವರೇ, ಬಿಡಿ ಬಿಡಿ, ಇನ್ನೇನು ಲಾಕ್ ಓಪನ್ ಮಾಡೋದು ಬೇಡ, ಇವರೇ ಬಂದು ಇವ್ರ ಹತ್ರ ಕೇಳ್ತೀನಿ. ರೀ, ಕೀ ಎಲ್ಲಿದೆ? ಅದು ನೀವು ಫೋನ್ ಮಾಡಿದಾಗಲಿಂದ ನಾನು ಯೋಚನೆ ಮಾಡ್ತಿದ್ದೆ ಜಾನ್ವಿಯವರೇ, ಆದರೆ ಕೀ ಎಲ್ಲಿಟ್ಟಿದ್ದೀನಿ ಯಾಕೆ ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ ಸರ್, ರೂಮ್ ಕೀಗೆ ಸಿಕ್ಕಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ, ಆಗ ಬಂದು ಇನ್ನೊಂದು ರೂಮ್ ಕ್ಲೀನ್ ಮಾಡ್ಕೊಳ್ಳಿ. ಹಾಂ ಸರಿ ಸರಿ. ರೀ, ಇವಾಗ ಈ ಬಾಗಿಲು ಓಡಿಸಿದ್ರೆ ಏನು ಪ್ರಾಬ್ಲಮ್ಮು? ಎಷ್ಟು ಗಲೀಜಿದೆಯೋ ಏನೋ, ಚಿರಳೆ ತಿಗ್ಣೆ ಎಲ್ಲ ಬರ್ತಿದೆ. ಇಡೀ ಮನೆಗೆ ಸ್ಪ್ರೆಡ್ ಆದರೆ ಎಷ್ಟು ಕಷ್ಟ ಆಗುತ್ತೆ. ಹಾಗೇನಾದರೂ ಆದರೆ ನಾನು ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ. ಏನು ಸರ್, ನಾನು ಒಂದು ಫೋನ್ ಕಾಲ್ ಮಾಡಿದ್ರೆ ಬಂದು ಕ್ಲೀನ್ ಮಾಡ್ಕೊಡ್ತೀರಲ್ಲ? ಹಾಂ ಸರ್, ಮಾಡ್ಕೊಡ್ತೀನಿ. ಈ ಸಲ ಪೇಮೆಂಟ್ ಕೊಟ್ಟಿದ್ದೀನಿ ಫುಲ್ಲು, ನೆಕ್ಸ್ಟ್ ಟೈಮು ಅಡ್ವಾನ್ಸ್ ಕೊಡ್ತೀನಿ. ಹಾಂ ಸರಿ, ಹೋಗಿ ಬನ್ನಿ. ಜಾನ್ವಿಯವರೇ, ಯಾಕೆ ಹೀಗೆ ಮಾಡೋಕ್ಕೆ ಹೋದ್ರಿ? ಒಂದು ಮಾತು ನನಗೆ ಹೇಳಿದಿದ್ರೆ ನಾನೇ ಮುಂದೆ ನಿಂತು ಎಲ್ಲ ಮಾಡಿಸ್ಕೊಡ್ತಿರ್ಲಿಲ್ವಾ? ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೀಗೆ ಮಾಡಿದೆ. ಅದು ಅಲ್ಲದೆ ಈ ರೂಮಿಂದ ಜಿರಳೆ ಬಂತು ನೋಡಿ, ಆ ಜಿರಳೆನ ನೀವು ನೋಡ್ಬಿಟ್ಟು ಹಾಲ್ಗೆ ಹಾಕೊಂಡು ಕುಡಿದ್ಬಿಟ್ರೆ ಅಂತ ಗಾಬರಿ ಆಯಿತು, ಅದಕ್ಕೆ ಹೀಗೆ ಮಾಡಿದೆ. ಯಾಕ್ರಿ, ನಾನೇನಾದರೂ ತಪ್ಪು ಕೇಳಿದ್ನಾ? ಇಲ್ಲ, ಏನೂ ತಪ್ಪಿಲ್ಲ. ಮತ್ತೆ ಈ ರೂಮ್ ಕಡೆ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ.